ಹಾಯ್ ನಮಸ್ತೆ ಫ್ರೆಂಡ್ಸ್. ಇದು ಹೈದರಾಬಾದ್ನ ಗೋಲ್ನಾಕ ಅಂತಕ್ಕಂಥ ಒಂದು ಏರಿಯಾ. ಈ ಏರಿಯಾದಲ್ಲಿ ನಾನು ತರಕಾರಿ ಬೇಕಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ. ನಾನು ಇಲ್ಲಿ ತರಕಾರಿ ತೊಗೊಳ್ಳುವಾಗ ಏನು ಗೊತ್ತಾ, ಇಲ್ಲಿ ನಾನೊಂದು ಟೊಮ್ಯಾಟೊ ಅಂದರೆ ಮನೆಗೆ ಬೇಕಾದಷ್ಟು ಸುಮಾರು ತರಕಾರಿ ಬೇಕಿತ್ತು, ಅದಕ್ಕೆ ಅಲ್ಲಿಗೆ ಬಂದಿದ್ದೆ. ತರಕಾರಿ ತೊಗೊಳ್ಳುವಾಗ ಒಂದು ವಿಶೇಷವಾದಂತಹ ಒಂದು ಅಂಗಡಿ ನಾನು ನೋಡಿದೆ. ಇಲ್ಲೊಬ್ಬರು ತುಂಬ ಹಣ್ಣು ಮುದುಕಿ ಪಾಪ ಇಲ್ಲಿ ತರಕಾರಿ ಮಾರ್ತಾ ಇದ್ದಾರೆ. ನಾನು ಇವ್ರ ಹತ್ರ ಹೊರಗಡೆಗೆ 20 ರೂಪಾಯಿ kg ಇದು ಕೊಡ್ತಾ ಇದ್ದಾರೆ ಟೊಮ್ಯಾಟೊ. ಚೆನ್ನಾಗಿದೆ, ಆದರೆ ಇವತ್ತು 25 ಅಂದರು. ನಾನು ಬಾರ್ಗೇನಿಂಗ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂತಂದರೆ ಪಾಪ ಅವರೇನೋ ಹೊಟ್ಟೆ ಪಾಡಿಗೆ ಅಂತ ದುಡಿತಿರ್ತಾರೆ. ಹಾಗಾಗಿ ನಾನು 1 kg ಟೊಮ್ಯಾಟೊ ಅವರು ಹೇಳಿದ ರೇಟಿಗೆ ನಾನು ತಗೋಬೇಕು ಅಂತ ವಿಚಾರ ಮಾಡಿ ನಾನು ಇಲ್ಲಿ ನಿಂತಿದ್ದೀನಿ. ದಯವಿಟ್ಟು ಎಲ್ಲ ಫ್ರೆಂಡ್ಸ್ ಹತ್ರ ನನ್ನದೊಂದು ರಿಕ್ವೆಸ್ಟು, ಈ ರೀತಿಯಾಗಿ ಹೊಟ್ಟೆಪಾಡಿಗೋಸ್ಕರ ದುಡಿಯುವಂತಹ ಇಂತಹ ಒಂದು ಮಹಾತಾಯಿ ಹತ್ರ ದಯವಿಟ್ಟು ಯಾರೂ ಕೂಡ ಬಾರ್ಗೇನಿಂಗ್ ಮಾಡಲಿಕ್ಕೆ ಹೋಗಬೇಡ್ರಿ. ನನಗೆ ಹೇಳುವಾಗ ನನಗೆ ಕಣ್ಣು ತುಂಬ ನೀರು ಬಂದು ಒಳ ಬರ್ತಾಯಿದೆ. ಮನುಷ್ಯನಿಗೆ ಹೊಟ್ಟೆ ಅನ್ನೋದು ಯಾವ ವಯಸ್ಸಿನವರೆಗೂ ಸಮೇತ ಅದು ಬಿಡೋದಿಲ್ಲ, ಅದು ಯಾರನ್ನಾರು ದುಡಿಯೋಕ್ಕೆ ಹಚ್ಚುತ್ತೆ ಅನ್ನೋದು. ಓಕೆ, ನಾನು ಇಲ್ಲಿ 1 kg ಟೊಮ್ಯಾಟೊ ತೊಗೋತಾ ಇದ್ದೀನಿ. ಬೇರೆ ತರಕಾರಿ ಇಲ್ಲೇ ತೊಗೊಂಡು ಹೋಗ್ತೀನಿ ಅಜ್ಜಿ ಹತ್ರ. అజ్జి మీ పేరేంటి అమ్మా? నా పేరు అనసూయ. ఓకే మంచిది అమ్మా. నేను కర్ణాటక వాళ్ళు. నేను ఇక్కడికి వచ్చేసి ఒక 3 to 4 years అయింది. చాలా మంచి కనిపించింది కాబట్టి మీ దగ్గర రావాలి అని నేను అనుకున్నాను. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ಯಾರೂ ಕೂಡ ಬಾರ್ಗೇನಿಂಗ್ ಮಾಡುವಂಥ ಇಂತಹ ವಯಸ್ಸಾದ ಹೆಣ್ಮಕ್ಳೆಲ್ಲರೂ ಕಂಡ್ರೆ ದಯವಿಟ್ಟು ಈ 5 ರೂಪಾಯಿ ಕಮ್ಮಿ ಮಾಡಿ, 10 ರೂಪಾಯಿ ಕಮ್ಮಿ ಮಾಡಿ, ಬೇಡವೇ ಬೇಡ, ಏನೂ ಆಗಲ್ಲ. ದಯವಿಟ್ಟು ಒಂದು 5 ರೂಪಾಯಿ ಹೆಚ್ಚಾದರೂ ಪರವಾಗಿಲ್ಲ, ದಯವಿಟ್ಟು ಕೊಟ್ಟು ಇಂತಹ ಒಂದು ಹಿರಿಜೀವಗಳಿಗೆ ಸಹಕರಿಸಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೇನಪ್ಪ. ದಯವಿಟ್ಟು ಯಾರೂ ಕೂಡ ಬಾರ್ಗೇನಿಂಗ್ ಮಾಡಬೇಡಿ. ಇವಳಿಗೆ ಮಕ್ಕಳಿದಾರೋ ಇಲ್ಲವೋ ನಂಗೆ ನಿಜವಾಗ್ಲೂ ಏನೂ ಗೊತ್ತಾಗ್ತಾ ಇಲ್ಲ ನನಗೆ. 1 కిలో చాలమ్మ నాకు. అలాగే నాకు కొంచెం ఈ పచ్చిమిర్చి కావాలి. ಅಜ್ಜಿ ನನಗೆ ಕವರ್ನಲ್ಲಿ ಹಾಕ್ಕೊಡ್ತಿದ್ದಾರೆ. ತುಂಬ ಪ್ರೀತಿಯಿಂದ ಮಾತಾಡಿದ್ರು, ತುಂಬ ಖುಷಿ ಅನ್ನಿಸ್ತು. ಯಾರಾದರೂ ಹೈದರಾಬಾದಲ್ಲಿ ನನ್ನ ಆತ್ಮೀಯ ಮಿತ್ರ 10 ರೂಪಾಯಿ వేయండి ಅಮ್ಮ. ಪಾಪ ಅದರಲ್ಲೂ ಮತ್ತು ಚೆನ್ನಾಗಿರೋದನ್ನು ಮಾತ್ರ ಹಾಕ್ತಿದ್ದಾರೆ. ಈ ಕೆಂಪಿಗಿರುವಂತಹದ್ದು ಮತ್ತು ಈ ಒಂದು ಅರ್ಧ ಕಟ್ಟಾಗಿರುವಂಥದ್ದೆಲ್ಲ ತೆಗೆದು ಆರಿಸಿ ಹಾಕ್ತಿದ್ದಾರೆ. ಬೇರೆಯವರಾದರೆ ಒಟ್ರಾಸ್ ಹಾಕ್ಬಿಡ್ತಾರೆ ಮಾರ್ರೆ. ನನಗೆ ಅಳುನೇ ಬರ್ತಾಯಿದೆ, ಏನು ಮಾಡಲಿ. ನಾನು ಒಂದು 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ಹೋಗ್ತೀನಿ ಅಜ್ಜಿ ಹತ್ರ. వేయండి పర్వాలేదు. పాలకూర ఉందా అమ్మా? లేదా? ఎంత ఇస్తున్నారు మీరు? ఒక 20 రూపాయలు కావాలమ్మా నాకు. దొరుకుతుందా? ఓకే సరే. ಆ್ಯಕ್ಚುಲಿ ಪ್ಲಾಸ್ಟಿಕ್ ಕವರ್ ನಿಷೇಧ, ಆದರೆ ನಾನು ಬ್ಯಾಗ್ ತರಲಿಕ್ಕೆ ಮರೆತು ಹೋದೆ. ಸೊ ಹಾಗಾಗಿ ಪಾಪ ಅವರು ಡಬಲ್ ಕವರ್ ಹಾಕ್ಕೊಡ್ತಿದ್ದಾರೆ ಅಜ್ಜಿ. ಅನಸೂಯ ಅಂತ ಇವರ ಹೆಸರು. నాకు అదే పాలకూర కావాలమ్మా. వద్దు. ఇది నేను ఎప్పుడు చూస్తున్నాము. ఇది మంచిగా ఉందా అంటే పచ్చే ఉండాలి. ಈ ಬಂಡಿ ಕೆಳಗೆಲ್ಲೋ ಇದೆ ಅಂತ ಅನಿಸುತ್ತೆ, ಇಟ್ಟಿರ್ತಾರೆ ಅಜ್ಜಿ. ನೋಡ್ತೀನಿ ಅಂತಿದ್ದಾರೆ, ಇದ್ರೆ ಕೊಡ್ತೀನಿ ಅಂತಿದ್ದಾರೆ. ನನಗೆ ಹುಣಸೆ
ಹಸಿ ಹುಣಸೆಕಾಯಿ ಇದ್ದರೆ ಚಟ್ನಿ ಮಾಡಲಿಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ, ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಕಡೆ ನೋಡ್ತಿದ್ದೀನಿ ಇಲ್ಲೇ ಹೆವಿ ಕಾಸ್ಟ್ ಹೇಳ್ತಿದ್ದಾರೆ. ಕಾಸ್ಟ್ಗಿಂತ ಹೆಚ್ಚಾಗಿ ಹಂಗೆ ಅಜ್ಜಿಯನ್ನು ನೋಡಿದ ಕೂಡ ನನಗೆ ಯಾಕೋ ಮನಸ್ಸು ಎಳೆದು ಬಿಡ್ತು ಇಲ್ಲಿಗೆ ಬಾ ಅಂತ. ನಾನು ಈ ಗೋಲ್ನಾಕ ಹತ್ರ ಜಾಸ್ತಿ ಬರೋದಿಲ್ಲ, ಆದರೆ ಇವತ್ತೇನೋ ಮನೆಯ ಶಂಕರ ಮಠ ತರಕಾರಿ ಮಾರ್ಕೆಟ್ ಹತ್ರ ನಾನು ಹೋಗಿರ್ತೀನಿ ತರಕಾರಿ ತೊಗೊಳ್ಳಿಕ್ಕೆ ಅಂತ. ಆದರೆ ಇವತ್ತೇನೋ ಇಲ್ಲಿ ಕೆಳಗೆ ಬಂದಿದ್ದೀನಿ. ನಾನು ಇಲ್ಲಿಗೆ ಬರೋದೇ ಇಲ್ಲ ಆ್ಯಕ್ಚುಲಿ ಅಸಲ್ ಈ ಏರಿಯಾ ಕಡೆ, ಆದರೂ ಇವತ್ತು ಬಂದಿದ್ದೀನಿ. ಈ ಅಜ್ಜಿಯನ್ನು ನೋಡಿ ನಂಗೆ ಭಾರಿ ಖುಷಿ ಆಗ್ತಾಯಿದೆ. ಎಲ್ಲರಲ್ಲಿ ಒಂದು ರಿಕ್ವೆಸ್ಟು, ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥ ಹೊಟ್ಟೆಗೋಸ್ಕರ ದುಡಿಯುವಂಥ ಹಿರಿಯ ಜೀವಗಳ ಹತ್ರ ದಯವಿಟ್ಟು ಬಾರ್ಗೇನಿಂಗ್ ಮಾಡಬೇಡಿ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನೋ ಒಂದು 5 ರೂಪಾಯಿ 2 ರೂಪಾಯಿ ಹೆಚ್ಚಿಗೆ ಹೇಳ್ತಾರೆ, ಪಾಪ ಅವರು ಬದುಕಲಿ, ಅಷ್ಟೇ ನನ್ನ ರಿಕ್ವೆಸ್ಟು. ಏನೋ ನಾನು ಪಾಲಾಕಕ್ಕೂ ಸೊಪ್ಪಿದೆಯಾ ಅಂತ ಕೇಳಿದೆ, ಅವರು ತಗೊಂಡು ಬರ್ತೀನಿ ತಡಿಯಪ್ಪ ಅಂತ ಒಳಗಡೆ ಇಲ್ಲೆಲ್ಲೋ ಗೇಟಿಂದ ಒಳಗಡೆ ಹೋಗಿದ್ದಾರೆ, ತಂದು ಕೊಡ್ತಾರಂತೆ. ತಂದು ಕೊಟ್ಟ ಮೇಲೆ ನಾನು ಇಲ್ಲಿಂದ ಹೊರಡ್ತೀನಿ. ಎಲ್ಲ ಕಡೆ 10 ರೂಪಾಯಿಗೆ 3 ಪೀಸ್ ಕೊಟ್ಟರೆ ಇಲ್ಲಿ 20 ರೂಪಾಯಿಗೆ 5 ಪೀಸ್ ಕೊಡ್ತಾರಂತೆ. ನನಗೆ ತಿನ್ನೋದಕ್ಕಿಂತ ಹೆಚ್ಚಾಗಿ ಪಾಪ ಅಜ್ಜಿ ಬದುಕಲಿ ಅನ್ನೋದು ನನಗೆ ಅಷ್ಟೇ ಇಷ್ಟ. ಹಾಗಂತ ಸುಮ್ಮನೆ ಫ್ರೀ ಕೊಟ್ಟರೋದಕ್ಕೆ ವ್ಯಾಲ್ಯೂ ಇರಲ್ಲ ದುಡ್ಡಿಗೆ. ಅವತ್ತು ನಾವೇನೋ ತೊಗೊಂಡಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ದುಡ್ಡಿಗೆ. ಹಾಗಾಗಿ ತೊಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಓಕೆ ಬಾಯ್, ಮತ್ತೆ ಸಿಗ್ತೀನಿ.